ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ರಕ್ಷಿತಾ ಫೇಕಾ ಇಲ್ಲ ಅಂತಂದ್ರೆ ಧ್ರುವ ಫೇಕಾ? ಈ ವಿಡಿಯೋ ಕೆಳಗಡೆ ಒಂದು ಕಾಮೆಂಟ್ ಬರೀರಿ, ನೋಡೋಣ ಯಾರು ಫೇಕು ಅಂತ ಗೊತ್ತಾಗ್ಬಿಡುತ್ತೆ ಗುರು. ನಿಜವಾಗ್ಲೂ ಧ್ರುವಂತ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ನನಗೆ. ಮನುಷ್ಯ ಒಂದು ಪಾಯಿಂಟ್ ಅಲ್ಲ, ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ತಿದ್ಕೋಬೇಕು, ಬಿಹೇವಿಯರ್ ಅನ್ನ ಚೇಂಜ್ ಮಾಡ್ಕೋಬೇಕು. ಬರ್ತಾ ಬರ್ತಾ ರಾಜನ ಕುದುರೆ ಕತ್ತೆ ಆಗ್ತಾ ಇದೆಯಂತೆ, ಆ ಥರ ಆಗಿದೆ. ಧ್ರುವಂತ್ ಟಾರ್ಗೆಟ್ ಬರೀ ಈ ಕಡೆ ರಕ್ಷಿತಾ ಮತ್ತೆ ಗಿಲ್ಲಿ, ಕಾವ್ಯ, ಈ ಮೂರು ಜನ ನಡುವೆನೇ ಇದೆ ಗುರು. ಯಾಕೆ ಅಂತಂದ್ರೆ ಧ್ರುವಂತ್ಗೆ ಪಕ್ಕಾ ಗೊತ್ತು, ಅವ್ರ ಜೊತೆ ಗಲಾಟೆ ಮಾಡ್ಕೊಂಡು ಆರ್ಗ್ಯುಮೆಂಟ್ ಮಾಡ್ಕೊಂಡು ಇದ್ರೆ ನಾನು ಫುಟೇಜ್ ತಗೋಬಹುದು ಅಂತ ಅಂದ್ಬಿಟ್ಟು ಫೇಕ್ ಆಗಿ ನಟನೆ ಮಾಡ್ತಾ ಇರೋದು ಧ್ರುವಂತ್ ಅಂತ ನನ್ನ ಒಪಿನಿಯನ್ ಗುರು. ಮಲ್ಲಮ್ಮ ಜೊತೆ ಇದ್ದಿದ್ದ ಧ್ರುವಂತ್ ಒರಿಜಿನಲ್ ಇಲ್ಲ ಮಲ್ಲಮ್ಮ ಹೋದ್ಮೇಲೆ ಬಿಫೋರ್ ಮಲ್ಲಮ್ಮ ಆಫ್ಟರ್ ಮಲ್ಲಮ್ಮ ಧ್ರುವಂತ್ ಒರಿಜಿನಲ್? ನಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನಿಜವಾಗ್ಲೂ ರಿಯಲ್ ಫೇಕು ಧ್ರುವಂತ್ ಅಂತ ಅನಿಸ್ತಾ ಇದೆ. ಸುಮ್ಮನೆ ಅನ್ನೆಸೆಸರಿ ರಕ್ಷಿತಾ ಮೇಲೆ ಗ್ರೆಡ್ಜ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ರಕ್ಷಿತನ್ನ ಫೇಕು ಅಂತ ಇದ್ದಾರೆ, ಅವ್ರು ಮಾತಾಡೋ ಕನ್ನಡ ಫೇಕು ಅಂತ ಹೇಳ್ತಾ ಇದ್ದಾರೆ. ಗುರು ನೀವೇ ಹೇಳ್ಬೇಕು, ರಕ್ಷಿತಾ ಕನ್ನಡ ಫೇಕಾ ಇಲ್ವಾ ಅಂತ. ಬಂದಷ್ಟು ಸಾಧ್ಯವಾದಷ್ಟು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾಳೆ, ಕಲಿತಾ ಇದ್ದಾಳೆ. ಇವರು ಧ್ರುವಂತ್ ಹೇಳ್ತಾ ಇರೋದು ಹೆಂಗಿದೆ ಅಂತಂದ್ರೆ, ರಕ್ಷಿತಾ ಕೂತ್ಕೊಂಡು ಒಂದು ಕುವೆಂಪು ರೇಂಜ್ಗೆ ಒಂದು ಬುಕ್ ಬರೀಬೋದು, ಅಷ್ಟು ಕನ್ನಡದಲ್ಲಿ ಪಂಡಿತೆ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಗೊತ್ತಾಗಲ್ವಾ ಗುರು ಯಾರಿಗೆ ಆದ್ರೂ ಕೂಡ? ಅವ್ರು ಮಾತಾಡೋ ವರ್ಡ್ಸಲ್ಲಿ ಗೊತ್ತಾಗಲ್ವಾ? ಮೊನ್ನೆ ಸುದೀಪ್ ಅಣ್ಣನೇ ಹೇಳಿದ್ರು ಅವ್ರದ್ದು ಚೆನ್ನಾಗಿದೆ, ಕರೆಕ್ಟ್ ಆಗಿದೆ, ಅರ್ಥ ಆಗುತ್ತೆ ಅಂತ. ಇನ್ನು ಅಷ್ಟಾದ್ರೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ಏನ್ ಮಾಡೋದು? ನಿಜವಾಗ್ಲೂ ಮೆಂಟಲಿ ಭಾರಿ ಡಿಪ್ರೆಸ್ ಅಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಧ್ರುವಂತನ್ನ ಕರ್ಕೊಂಡೋಗ್ಬಿಟ್ಟು ಅವನ ಬಿಗ್ ಬಾಸ್ ಟೀಮು ಕಳಿಸ್ಬಿಟ್ಟು ಒಂದು ಮನೋವೈದ್ಯರ ಸಲಹೆಗಳು ಕೊಟ್ರೆ ತುಂಬಾ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಏನ್ ಮಾತಾಡ್ತಾರೋ ಏನ್ ಮಾತಾಡಲ್ವೋ ಅವ್ರಿಗೆ ಗೊತ್ತಿಲ್ಲ ಅವರು. ನಿಜವಾಗ್ಲೂ ಅವ್ರಿಗೆ ಗೊತ್ತಿಲ್ಲ. ಅಷ್ಟೊಂದು ಇದರಲ್ಲಿ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ, ಆ ಗಿಲ್ಲಿ ಬಗ್ಗೆ ಅಂತೂ ಏನ್ ಮಾತಾಡ್ತಾರೋ ಇದ್ದಿದ್ದು ಗೊತ್ತಾಗಲ್ಲ. ಬನ್ನಿನ ಹಾಕೊಂಡಿದ್ರೆ ಏನು, ಕುರಿ ಇಟ್ಕೊಂಡಿದ್ರೆ ಏನು, 100 ಕುರಿ ಇಟ್ಕೊಂಡಿದ್ರೆ ಏನು, 1000 ಕುರಿ ಇಟ್ಕೊಂಡಿದ್ರೆ ಏನು? ಯಾವತ್ತಾದ್ರೂ ಗಿಲ್ಲಿ ಬಂದು ಸಿಂಪತಿ ಡ್ರಾಮಾ ಆಡಿದಾನ ಗುರು ಬಿಗ್ ಬಾಸ್ ಹೌಸ್ ಅಲ್ಲಿ? ಇಲ್ಲ ನಾನು ಬಡವ ಅಂತ ಹೇಳ್ಕೊಂಡಿದ್ದಾನ, ನನ್ನ ಹತ್ರ ಬನ್ನೀನಿದೆ, ಚಡ್ಡಿ ಇದೆ ಅಷ್ಟೇ ಅಂತ ಹೇಳ್ಕೊಂಡಿದ್ದಾನ? ಏನು ಇಲ್ವಲ್ಲ. ಇನ್ನ ಸಿಂಪತಿ ಡ್ರಾಮಾ ಆಡಿದ್ದು ಇದೇ ಧ್ರುವಂತ್ ಮಲ್ಲಮ್ಮನ ಇಟ್ಕೊಂಡು ನಂದವರ ಇದ್ರಲ್ಲಿ ನಾನು ಇರ್ತೀನಿ, ಅವ್ರಿಗೆ ಸಪೋರ್ಟಿವ್ ಆಗಿರ್ತೀನಿ, ಹಂಗಿರ್ತೀನಿ ಹಿಂಗಿರ್ತೀನಿ, ಜೈ ಮಹಾಕಾಳ್ ಅಂತ ಅಂದ್ಬಿಟ್ಟು ಮಾಡಿದ್ದು ಇವರು. ಈಗ ಸುಮ್ಮನೆ ಗಿಲ್ಲಿ ಮೇಲೆ ಪೋಟ್ರೆ ಮಾಡ್ತಾ ಇದ್ದಾರೆ. ಗಿಲ್ಲಿ ಹೆಂಗಿದ್ರೆ ಏನು ಗುರು? ಗಿಲ್ಲಿಯಿಂದ ಇವ್ರಿಗೇನಾದ್ರು ತೊಂದರೆ ಆಗ್ತಾ ಇದೆಯಾ? ಗಿಲ್ಲಿ ಇವಾಗ ಸ್ನಾನ ಮಾಡದೆ ಹಂಗೆ ಇರೋದು ಕೆರ್ಕೊಂಡಿರೋದ್ರಿಂದ ಇವ್ರಿಗೇನಾದ್ರು ರೋಗ ಬಂದಿದ್ಯಾ? ಏನು ಇಲ್ಲ ತಾನೆ. ಮತ್ತೆ ಯಾಕೆ ಫಾಲ್ಸ್ ಅಲಿಗೇಷನ್ ಆಗ್ತೀರಾ? ಧ್ರುವಂತು ನಿಜವಾಗ್ಲೂ ತಿದ್ಕೋಬೇಕು ಗುರು. ಒಳ್ಳೆ ಪೊಟೆನ್ಷಿಯಲ್ ಟಾಸ್ಕು ಆಡೋಂಥ ಕಂಟೆಸ್ಟೆಂಟು, ಬಟ್ ಮಾತು 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 ತುಂಬ ವರಸ್ಟ್ ಆಗ್ತಾ ಇದೆ ಗುರು. ಡೇ ಬೈ ಡೇ ಏನು ಮಾತಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಧ್ರುವಂತ್ ತಿದ್ಕೋಬೇಕು ಗುರು, ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಈ ವಾರ ನಾಮಿನೇಷನ್ಸ್ ಬಂದರೆ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಫ್ಯಾನ್ಸು. ಆಪರೇಷನ್ ಧ್ರುವಂತ್ ಅಂತ ಕಳಿಸ್ತಾರೆ ಅಷ್ಟೇ. ಅದೇ ನೆನ್ನೆ ಹೇಳಿಲ್ವಾ, ಗಿಲ್ಲಿ ಚೆನ್ನಾಗಿ ಹೇಳ್ದ, ಡಮಾಲ್ ಡಿಮಿಲ್ ಟಕ್ಕ, ನೀನು ಇವತ್ತು ಮನೆಗೆ ಹೋಗೋದು ಪಕ್ಕ ಅಂತ. ಹಂಗೆ ಈ ವಾರ ಕಳಿಸ್ತಾರೆ ಅಷ್ಟೇ. ಸ್ವಲ್ಪನಾದರೂ ಧ್ರುವಂತ್ಗೆ ಸ್ವಂತ ಬುದ್ಧಿಯಿಂದ ಥಿಂಕ್ ಮಾಡೋದೇನು ಇಲ್ಲ ಗುರು. ಆ ಗ್ಯಾಂಗಲ್ಲಿ ಯಾರು ಏನು ಹೇಳಿದ್ರೆ ಅವ್ರ ಪರವಾಗಿ ನಿಂತ್ಕೊಂಡು ಆ ಕಡೆಯಿಂದ ಮಾತಾಡ್ಕೊಂಡು ಹೋಗ್ತಾನೆ. ಜೊತೆಯಲ್ಲಿದ್ದು ಬೆನ್ನಿಗೆ ಚೂರಿ ಹಾಕುವಂಥ ಮೈಂಡ್ ಸೆಟ್ಟು ಧ್ರುವಂತದ್ದು. ಎಕ್ಸ್ಪೆಷಲಿ ರಕ್ಷಿತಾ ಬಗ್ಗೆ. ರಕ್ಷಿತಾ ಎಷ್ಟು ಅಣ್ಣ 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 ಅಂದ್ಕೊಂಡು ಎಷ್ಟಿದ್ರು ಗುರು ಬೇಕಾದ್ರು ಅಂತ್ಗೆ. ಸುಮ್ಮನೆ ನೆಗೆಟಿವಿಟಿ ತಂದ್ಕೊಂಡು ಸುಮ್ಮನೆ ಹುಡುಗಿ ಮಂಗಳೂರಿಯನ್ ಕನ್ನಡ ಅಲ್ಲ ಅದಲ್ಲ ಇದಲ್ಲ ಏನಕ್ಕೆ ಬೇಕು ಗುರು? ಈಗ ಸರಿ ಆಯ್ತು, ಈಗ ಧ್ರುವಂತ್ ಮಂಗಳೂರಿಯನ್ನು ನಾನು ಅದೇ ಅಂತ ಹೇಳ್ತಾ ಇದ್ದಾನೆ, ಆ ಸ್ಟೈಲಲ್ಲಿ ಮಾತಾಡ್ತಾ ಇದ್ದಾರಾ? ಅಲ್ಲಿಗೆ ಅವರು ಫೇಕು ತಾನೆ, ಅವನು ಒರಿಜಿನಲ್ ಏನಿದೆಯಾ ಅದೇ ಮಾತಾಡಬೇಕು ತಾನೆ. ಸಿಕ್ಕಾಪಟ್ಟೆ ನಿಜವಾಗ್ಲೂ ಒಂಥರ ಧ್ರುವಂತ್ ಬಗ್ಗೆ ಜಾಸ್ತಿ ಬೇಜಾರಾಗುತ್ತಪ್ಪ. ಅರ್ಥ ಮಾಡ್ಕೋಬೇಕು ಧ್ರುವಂತು. ಅದೆಲ್ಲ ಆದಮೇಲೆ ಮಧ್ಯಾಹ್ನ ಗುರು ಒಂದು ಪ್ರೋಮೋ ಬರುತ್ತೆ. ಆ ಪ್ರೋಮೋ ಕೂಡ ಸಖತ್ತಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ಯಾಕಂತಂದರೆ ನಾನು ಎಲ್ಲ ರಿವೀಲ್ ಮಾಡಲ್ಲ ಗುರು. ರಿವೀಲ್ ಮಾಡೋಕ್ಕೆ ಹೋದರೆ ಮತ್ತೆ ನಾನು ಎಲ್ಲ ಸ್ಪಾಯ್ಲರ್ ಮಾಡ್ದಂಗೆ ಆಗುತ್ತೆ. ಎಪಿಸೋಡ್ ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಥರ ಎಲ್ಲ ಹೇಳ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ನಾನು ಎಷ್ಟು ಹೇಳಬೇಕೋ ಅಷ್ಟನ್ನು ಮಾತ್ರ ನಾನು ಇನ್ನು ಮುಂದೆ ಹೇಳ್ತೀನಿ. ಹೇಳ್ಬೇಕಾ ಬೇಡವಾ, ಅಪ್ಡೇಟ್ಸ್ ಕರೆಕ್ಟಾಗಿ ಕೊಡಬೇಕಾ ಬೇಡವಾ ಅಂತ ನೀವೇ ಕಮೆಂಟ್ ಮಾಡಿ. ಅದಾದಮೇಲೆ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಾದರೆ
ಸ್ವಲ್ಪ ಪ್ಯಾಚಪ್ಪನ್ನು ಮಾಡ್ಕೊಂಡಿದ್ದಾರೆ. ರಕ್ಷಿತಾ, ಅಶ್ವಿನಿ ಎಲ್ಲ ಪ್ಯಾಚಪ್ ಮಾಡ್ಕೊಂಡಿದ್ದಾರೆ. ನೋಡ್ಬೇಕು ಗುರು, ಇದೇನು ತುಂಬ ದಿನ ಇರೋ ಥರ ಇಲ್ಲ. ಅಶ್ವಿನಿ ಮೇಡಮ್ಗೆ ಅಗೈನ್ ಈಗೂ ಆಯ್ತು ಅಂತಂದರೆ ಮತ್ತೆ ಬಂದು ಅದೇ ರೀತಿಯೇ ಮಾತಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡ್ಬೇಕು ಏನು ಮಾಡ್ತಾರೆ ಏನು ಅಂತ. ಅವರು ಎಲ್ಲಿಂದ ಜಗಳ ಶುರುವಾಯಿತು ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಫೈನಲಿ ಅವ್ರಿಗೊಂದು ಕನ್ಕ್ಲೂಷನ್ ಎಲ್ಲೂ ಅಂತ ಬಂದಿಲ್ಲ. ಅವ್ರ ಮಸಿ ಬೆಳೆಯೋ ಟಾಸ್ಕಿಂದ ಅಲ್ಲಿಂದ ಪೀಕ್ಗೆ ಹೋಯ್ತು ಅಂತ ನನಗೆ ಅನಿಸ್ತಾ ಇದೆ ಗುರು. ಅಲ್ಲಿಂದ ಅವ್ರದ್ದು ಎಲ್ಲ ಶುರುವಾಗಿದ್ದು. ರಕ್ಷಿತಾ ಇವ್ರ ಹೆಸರನ್ನು ತಗೊಂಡ್ರು, ಅವ್ರು ಇವ್ರ ಹೆಸರನ್ನು ತಗೊಂಡ್ರು, ಅಲ್ಲಿಂದ ಗಲಾಟೆ ಸ್ಟಾರ್ಟ್ ಆಯಿತು ಅಂತ ನನಗೆ ಅನ್ನಿಸ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟು ಗಿಲ್ಲಿಗೆ ಒಂದು ಲೆಟ್ರ್ ಬರುತ್ತೆ ಗುರು. ಗಿಲ್ಲಿ ಲೆಟ್ರ್ ಮಾತ್ರ ಸಕ್ಕದಾಗಿ ಒಬ್ಬೊಬ್ಬರ ಬಗ್ಗೆ ಒಪಿನಿಯನ್ಸನ್ನು ಸಕ್ಕತ್ತಾಗಿ ಹೇಳ್ದ. ಅಶ್ವಿನಿ ಬಗ್ಗೆನೂ ಹೇಳ್ದ, ಅದಾದಮೇಲೆ ರಿಷಾ ಬಗ್ಗೆ ಹೇಳ್ದ, ವಿಷಕಾರಿ ಅಂತ ಅಂದ್ಬಿಟ್ಟು. ಕಾವ್ಯನ ಬಗ್ಗೆ ಅಣ್ಣ ಅನ್ನೋದು ಅದನ್ನು ಹೇಳ್ದ. ಚೆನ್ನಾಗಿತ್ತು ಗುರು ಆ ಲೆಟ್ರ್ ಓದಿದ್ದು. ಸ್ವಲ್ಪ ಏನು ಇಲ್ಲದೇ ಇದ್ರೂ ಕೂಡ ಇಮ್ಯಾಜಿನೇಷನ್ ಮಾಡಿಕೊಂಡು ಸಕ್ಕತ್ತಾಗಿ ಚೆನ್ನಾಗಿ ಓದ್ದ ಲೆಟ್ರು ಅಂತ ನನಗನ್ನಿಸ್ತು. ಅದಾದಮೇಲೆ ಸುದೀಪ್ ಅಣ್ಣ ಸ್ವಲ್ಪ ಕನ್ಸಲ್ಟೇಷನ್ ಮಾಡೋ ಇದರಲ್ಲಿ ನೋಡ್ತಾ ಇದ್ರು. ಯಾರು? ಅಶ್ವಿನಿ ಮೇಡಮ್ಗೆ. ಗುರು, ಸುದೀಪ್ ಅಣ್ಣ ಅಶ್ವಿನಿ ಮೇಡಮ್ ವಿಚಾರದಲ್ಲಿ ಸ್ಟ್ರಾಂಗಾಗಿ ಹೇಳ್ತಾ ಇಲ್ಲ ಗುರು. ಶುಗರ್ ಕೋಟೆಡ್ ಥರ ಮಾತಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. 1 ಟೈಮ್ ಓಕೆ, 2 ಟೈಮ್ಸ್ ಓಕೆ. ಪದೇ ಪದೇ ಮಿಸ್ಟೇಕ್ ಆಗಿದಾಗ ಹೇಳ್ಬೇಕು ಗುರು, ಸ್ಟ್ರೈಟಾಗಿ ಹೇಳ್ಬೇಕು. ಶುಗರ್ ಕೋಟೆಡ್ ಥರ ಹೇಳಿ ಹಿಂಗಲ್ಲ ಹಂಗೆ ಅಂತಂದರೆ ಚೆನ್ನಾಗಿರಲ್ಲ. ಸುದೀಪ್ ಅಣ್ಣ ಕಡೆಯಿಂದ ಅದು ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಸುದೀಪ್ ಅಣ್ಣ ಏನಿದ್ರು ಕೂಡ ಡೈರೆಕ್ಟಾಗಿ ಮಾತಾಡ್ತಾರೆ ಅನ್ನೋದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಅದನ್ನೇ ಮಾಡಬೇಕು. ಇಲ್ಲ ಅಂತಂದರೆ ಇದೇ ಥರ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಈಗ ನೆನ್ನೆ ಎಪಿಸೋಡ್ ಆದಮೇಲೆ ಇಲ್ಲಿಂದ ಆಟ ಅನ್ನೋದು ಚೇಂಜ್ ಆಗುತ್ತೆ ಗುರು. 100% ಚೇಂಜ್ ಆಗುತ್ತೆ. ಯಾವ್ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ಕೂಡ ಹೇಳೋಕ್ಕಾಗ್ತಾ ಇಲ್ಲ. ಆ ಥರ ಚೇಂಜ್ ಆಗುತ್ತೆ. ವೇಟ್ ಆ್ಯಂಡ್ ವಾಚ್, ನೋಡೋಣ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಗುರು. ಮಾಳು ಏನೋ ಅಂದ್ಕೊಂಡಿದ್ದೆ ಗುರು, ಪಕ್ಕಾ ಗೇಮರ್ ಗುರು. ಮಾಳುಗೆ ಚೆನ್ನಾಗಿ ಥಿಂಕ್ ಮಾಡೋ ಕೆಪಾಸಿಟಿ ಇದೆ, ಡಿಸಿಷನ್ ತಗೊಳ್ಳೋ ಇದಿದೆ, ಚೆನ್ನಾಗಿ ಮಾತಾಡೋ ಇದು ಕೂಡ ಇದೆ ಗುರು. ಮಾಳು ಒಂದು ಗಟ್ಟಿ ಗಾಳು ಗುರು. ಎಲ್ಲಿದ್ದಪ್ಪ ಮಾಳು ಇಷ್ಟು ದಿನ ಈ ಥರ ಇದ್ದಿದ್ದಿದ್ರೆ ಟಫ್ ಕಂಟೆಂಡರ್ ಆಗ್ತಾ ಇದ್ದಲ್ಲಪ್ಪ. ಸಕ್ಕದಾಗಿತ್ತು ಗುರು ನೆನ್ನೆ ಮಾಡೋದು ಮಾತ್ರ. ಅದೆಲ್ಲ ಆದಮೇಲೆ ನೆಕ್ಸ್ಟು ಟ್ಯಾಗ್ಸ್ ಕೊಡಬೇಕು. ಆಚೆ ಕಡೆ ಹುಲಿ ಇರುತ್ತಲ್ವ, ಅದರಲ್ಲಿರೋ ಟ್ಯಾಗ್ಸನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಟ್ಯಾಗ್ಸಲ್ಲಿ ಚಂದ್ರಣ್ಣಗೆ ಊಸರು ಒಳ್ಳೆ ಅಂತ ಕೊಡ್ತಾರೆ ಗುರು. ಪರ್ಫೆಕ್ಟ್ ಗುರು. ಧನುಷ್ ಕೊಟ್ಟಿದ್ದು, ಊಸರು ಒಳ್ಳೆ ಕೊಟ್ಟಿದ್ದು ಪರ್ಫೆಕ್ಟು. ಯಾಕಂತಂದರೆ ಇದ್ದು ಜೊತೆಯಲ್ಲೇ ಇದ್ದು ಆ ಕಡೆ ಈ ಕಡೆ ಬಣ್ಣ ಬದಲಾಯಿಸಿ ಬೆನ್ನಿಗೆ ಚೂರಿ ಹಾಕ್ಬಿಟ್ರೆ ಹಿಂಗೆ. ಇದಕ್ಕೆ ಆ ಯಪ್ಪ ಹರ್ಟ್ ಆಗ್ಬಿಡ್ತಾನೆ ಗುರು. ಯಾವ ಲೆವೆಲ್ಗೆ ಹರ್ಟ್ ಆಗ್ತಾನೆ ಅಂದರೆ, ಎಷ್ಟು ಡ್ರಾಮಾ ಮಾಡ್ತಾನೆ ಅಂದರೆ, ನಾ ಬಿಗ್ ಬಾಸ್ ನಾನು ಹೋಗ್ತೀನಿ ತೆಗೀರಿ ಬಾ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಎಲ್ಲ ಇದು ಮಾಡಿ ಸ್ವಲ್ಪನಾದ್ರೂ ಇರಬೇಕು. ಆ್ಯಕ್ಚುಲಿ ಚಂದ್ರಪ್ರಭಾ ಒಂದು ಡಿಸಾಸ್ಟರ್ ಕಂಟೆಸ್ಟೆಂಟ್ ಈ ಸೀಸನಲ್ಲಿ. ಅವ್ರ ಟ್ಯಾಲೆಂಟ್ ಏನು ಗುರು? ಕಾಮಿಡಿ ಮಾಡ್ಕೊಂಡು ಇದ್ದಿದ್ರೆ ಸಖತ್ತಾಗಿರ್ತಾ ಇತ್ತು. ಕಾಮಿಡಿ ಮಾಡೋರ್ನು ಕೂಡ ಇದು ರಿಯಾಲಿಟಿ ಶೋ ಅಂತ ಅಂದ್ಬಿಟ್ಟು ಕಾಮಿಡಿ ಮಾಡಿದೆ ಇದು ಬಿಟ್ರು. ಆಚೆ ಕಡೆ ಸ್ಕ್ರಿಪ್ಟ್ ನೋಡ್ಕೊಂಡು ಕಾಮಿಡಿ ಮಾಡ್ದಂಗೆ ಅಲ್ಲ ಗುರು. ಇದು ಬಿಗ್ ಬಾಸು, ರಿಯಾಲಿಟಿ ಬರಬೇಕಲ್ಲ ಸ್ಪಾಂಟೇನಿಯಸ್ ಆಗಿ. ನಾನು ಸ್ಟಾರ್ಟಿಂಗ್ ಅವ್ರು ಎಂಟ್ರಿ ಕೊಟ್ಟಾಗೆ ನಾನು ಹೇಳಿದೆ ಗುರು, ಇವ್ರದ್ದು ವರ್ಕ್ ಆಗಲ್ಲ, ಇವರು ಸ್ಪಾಂಟೇನಿಯಸ್ ಆಗಿ ಗಿಲ್ಲಿ ಥರ ಇರಲ್ಲ. ಏನಿದ್ರು ಕೂಡ ಕಂಟೆಂಟ್ ಇವ್ರಿಗೇನಾದರೂ ಸ್ಕ್ರಿಪ್ಟ್ ಕೊಟ್ಟರೆ ಅದ್ರ ಪ್ರಕಾರ ಹೋಗ್ತಾರೆ ಅಂತ. ಇವರು ಅಷ್ಟೊಂದು ಇದು ಮಾಡಿಕೊಂಡು ನಾನು ಹೋಗ್ತೀನಿ ಅಂತ ಈ ಥರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದು ತುಂಬ ನನಗೆ ಯಾಕೋ ಒಂಥರ ಬೇಜಾರಾಯಿತು. ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟು ಅಶ್ವಿನಿ ಮೇಡಮ್ಗೆ ಸಖತ್ತಾಗಿರೋ ಕೊಡ್ತಾರೆ. ಊಸರು ಒಳ್ಳೆ ಕೊಡ್ತಾರೆ, ಕುತಂತ್ರಿ ಕೊಡ್ತಾರೆ, ವಿಷಕಾರಿ ಇವರು ರಿಷಾ ಕೊಟ್ಬಿಡ್ತಾರೆ ಗುರು, ವಿಷಕಾರಿ ಅಂತ ಅಂದ್ಬಿಟ್ಟು. ಈ ರಿಷಾ ಒಂದು ಕಡೆ ಎಲ್ಲೋ ಸ್ಮಾರ್ಟ್ ಪ್ಲೇ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಗಿಲ್ಲಿ ಟೀಮನ್ನು ಮೆಚ್ಚೋದಕ್ಕೋಸ್ಕರ ಕೊಡ್ತಾ ಇದೆಯಾ, ಇಲ್ಲ ಅಂತಂದರೆ ಕ್ಲೀನಾಗಿ ಅವ್ರು ನೆಗೆಟಿವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಕೊಟ್ಟು ನಾನು ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಆಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಇವತ್ತಿನ ಎಪಿಸೋಡು ಏನಾದರೂ ಹೋಗಿ ಮತ್ತೆ ಸೇರಿ ವಿಷಕಾರಿ ಕೊಟ್ಟು ಸೇರಿದ್ದಾರೆ ರಿಷಾ ಅಂತಂದರೆ ಡಿಸಾಸ್ಟರು. ಗಿಲ್ಲಿ ಟೀಮ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಅರ್ಥ ಅಷ್ಟೇ. ಅದೆಲ್ಲ ಆದಮೇಲೆ ರಿಷಾಗೆ ಗಿಲ್ಲಿ ಸಕ್ಕತ್ತಾಗಿ ಕುಕ್ ಮಾಡ್ತಾನೆ ಗುರು, ರೋಸ್ಟ್ ಮಾಡ್ತಾನೆ. ಚೇಲ ಕೊಟ್ಬಿಟ್ಟು ಸರಿಯಾಗಿ ಹೇಳ್ತಾನೆ. ಸೂಪರ್. ಅಶ್ವಿನಿ ಜೊತೆ ಚೇಲ ಅಂದ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಸಕ್ಕತ್ತಾಗಿ ಹೇಳ್ತಾರೆ. ಧ್ರುವಂತ್ಗೆ ಫೇಕು ನಕಲಿ ಅಂತ ರಿಷಾ ಕೊಡ್ತಾಳೆ ಗುರು. ಇಲ್ಲಿ ನನಗೊಂದೇ ಗುರು ಡಿಸಪಾಯಿಂಟ್ ಆಗಿದ್ದು. ಯಾಕಂತಂದರೆ ಲೈವಲ್ಲಿ ಏನಾಯಿತು ಅನ್ನೋದು ಡಿಟೇಲ್ಡಾಗಿ ನನಗೆ ಗೊತ್ತು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತಂದರೆ ಸುಮಾರು ಒಂದು 20 ಮಿನಿಟ್ಸ್ ಮಾತಾಡಿದ್ರು ಗುರು. ಚೆನ್ನಾಗಿ ಆರ್ಗ್ಯುಮೆಂಟ್ ಆಯಿತು, ಸಕ್ಕದಾಗಿ ಅಲ್ಲೊಂದು ಫೈಟು ಆಯಿತು. ಅದಕ್ಕೆ ಸೆಂಟ್ರಲ್ಲಿ ಸುದೀಪ್ ಅಣ್ಣ ಎಂಟ್ರಿ ಆಗಿ ಧ್ರುವಂತ್ನು ಕೂಡ ಬೈದರು, ಸಕ್ಕದಾಗಿ ಮಾಡಿದ್ರು. ಬಟ್ಟು ಎಡಿಟರ್ ಮಾವ ಏನು ಮಾವ ಹಿಂಗೆ ಮಾಡಿಬಿಟ್ಟೆ, ರಕ್ಷಿತಾಗೆ ಪಾಸಿಟಿವ್ ಹಾಕೋದು ನಿನ್ಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಗುರು. ಆ ಕಡೆ ಅವರೆಲ್ಲ ಮಾತಾಡೋದನ್ನೆಲ್ಲ ಬಿಟ್ಬಿಟ್ಟು ಕೊನೆಯಲ್ಲಿ ಇದನ್ನು ಒಂದು ಸಲ ಇದನ್ನು ಹಾಕಿಸ್ತಾರೆ. ಫಸ್ಟ್ ಹಾಕ್ಕೊಂಡಾಗ ಧ್ರುವಂತೆ ಆ ಬೋರ್ಡನ್ನು ಕಿತ್ಕೊತಾರೆ. ಅದನ್ನೆಲ್ಲ ಕಟ್ ಮಾಡಿ, ಆ ರೀಸನ್ಸನ್ನೆಲ್ಲ ಕಟ್ ಮಾಡಿ, ಸುದೀಪ್ ಅಣ್ಣ ಬೈದಿದ್ದೆಲ್ಲ ಕಟ್ ಮಾಡಿ, ಕೊನೆಗೆ
ಇನ್ನೊಂದ್ಸಲ ಹಾಕ್ಬಿಟ್ಟು ಹೇಳಿ ರೀಸನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಲಾಸ್ಟಲ್ಲಿ ಹಾಕ್ಬಿಟ್ಟು ಅವ್ರು ಹೇಳಿದ ರೀಸನನ್ನು ಅದನ್ನು ಮಾತ್ರ ಕಟ್ ಮಾಡಿ ಎಪಿಸೋಡಲ್ಲಿ ಹಾಕಿದ್ದಾನೆ. ನಿನಗೊಂದು ದೊಡ್ಡ ಸಲಾಮಯ್ಯ. ಏನು ಗುರು, ಆ ಎಪಿಸೋಡ್ ಬರೀ ಫನ್ ಇರೋ ಬದಲು ಇದನ್ನು ತೆಗೆದು ಹಾಕಿದಿದ್ರೆ ಹೆಂಗಿರ್ತಾ ಇತ್ತು. ನಾನು ಎಲ್ಲ ಹಾಕ್ತಾರೆ ಅಂದ್ಕೊಂಡಿದ್ದೆ. ಸಕ್ಕದಾಗಿತ್ತು ಗುರು. ಅಲ್ಲಿ ಆಡಿಯನ್ಸ್ ಕೂಡ ಅಷ್ಟೇ ಸಕ್ಕದಾಗಿ ಒಂದು ರೇಂಜ್ಗೆ ಕೂಗಾಕಿ ಸಖತ್ ಗೂಸ್ ಬಂಪ್ ಥರ ಇತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಕ್ಷಿತ್ ಹಂಗೆ ಮಾತಾಡ್ತಾಳೆ ಅಂತ. ಸಕ್ಕದಾಗಿ ಎಕ್ಸ್ಪೆಕ್ಟ್ ಮಾತಾಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಎಪಿಸೋಡಲ್ಲಿ ಹಾಕ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಕೊನೆ ಪಾರ್ಟ್ ಹಾಕ್ಬಿಟ್ಟು 5% ಪಾರ್ಟ್ ಹಾಕ್ಬಿಟ್ಟು 95% ಪಾರ್ಟು ಬೇರೆ ವೇಸ್ಟ್ ಆಗಿರೋದನ್ನು ಹಾಕಿದ್ದಾರೆ. ಏನು ಮಾಡೋದು. ಅದೆಲ್ಲ ಆದಮೇಲೆ ಚಂದ್ರಣ್ಣ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಒಂದು ಕಡೆ ಒಳಗಡೆ ಹೋಗಿ ಬರೋದು, ಅದೊಂದು ಕಡೆ ಬೇಜಾರು. ಇನ್ನೊಂದು ಕಡೆ ಈ ರಿಷಾದು ಒಂದು ಡಿಸಿಷನ್ ತಗೋಬೇಕು ಅಂತ ಅಂದ್ಬಿಟ್ಟು ಹೊಸ ಬುನಾದಿ ನಾಂದಿ ಅದು ಇದು ಏನೇನೋ ಹೇಳ್ತಾರೆ ಗುರು. ಎಲ್ಲ ಒಂದೇ. ಏನು ಗೊತ್ತಾ, ರಿಷಾನ್ ಉಳಿಸ್ಕೋಬೇಕಷ್ಟೇ. ಅದನ್ನು ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ರೆ ಆಗೋಗಿರೋದು. ಹೌಸ್ಮೇಟ್ಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳೋದೇನು. ಸೊ ಅವತ್ತೇ ಬಿಗ್ ಬಾಸ್ ಡಿಸ್ಕ್ಲೈಮರ್ ಹಾಕೋದ್ರಲ್ವಾ, ವೀಕೆಂಡಲ್ಲಿ ಈ ಥರ ಇದು ಮಾಡ್ತೀವಿ ಅಂತ. ಆವಾಗಲೇ ಆಡಿಯನ್ಸ್ ಬಿಟ್ಬಿಡ್ಬೇಕಾಗಿತ್ತು. ಓಟ್ ಹಾಕಿ ರಿಷಾ ಇರಬೇಕಾ ಹೋಗ್ಬೇಕಾ ಅಂತ ಅಲ್ವಾ. ಹಂಗಾದ್ರೆ ಇನ್ನು ಮುಂದೆ ಬಿಗ್ ಬಾಸಲ್ಲಿ ಯಾರೇ ಹೊಡೆದ್ರು ಏನೇ ಮಾಡಿದ್ರು ಕೂಡ ಕನ್ಫೆಷನ್ ರೂಮ್ ಕರೆದುಬಿಟ್ಟು ರೆಡ್ ಕಾರ್ಡ್ ಕೊಡ್ಬೇಕಾ ಎಲ್ಲ ಕಾರ್ಡ್ ಕೊಡ್ಬೇಕಾ ಅಂತ ಕೇಳ್ತೀರಾ ಅಷ್ಟೇ. ಕ್ಲಿಯರ್ ಕಟ್. ಅವ್ರು ಬೇಕಾಗಿರೋ ಕಂಟೆಸ್ಟೆಂಟ್ ಬಂದರೆ ಉಳಿಸ್ಕೊಡೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಗುರು. ಅಷ್ಟೇ ಮಾಡೋದು. ಈ ವಾರ ಧ್ರುವಂತ್ ಕೂಡ ಹೋಗಲ್ಲ, ನೋಡ್ಕೊಳ್ಳಿ, ಇಟ್ಕೊತಾರೆ. ಬಿಗ್ ಬಾಸು ತುಂಬ ಒಂಥರ ಯಾಕೋ ಅವ್ರವ್ರ ಸ್ಟೇಟ್ಮೆಂಟ್ನ ಅವ್ರವ್ರ ರೂಲ್ಸನ್ನು ಅವರೇ ಕಾಂಟ್ರಾಡಿಕ್ಟ್ ಮಾಡ್ಕೊತಾರೆ. ಅದೆಲ್ಲ ಆದಮೇಲೆ ಇಡೀ ಹೌಸ್ ಎಲ್ಲ ಬಂದು ಎಲ್ಲೋ ಕಾರ್ಡ್ ಕೊಡ್ತಾರೆ. ಒಬ್ಬ ಮಾಳು ಮಾತ್ರ ರೆಡ್ ಕಾರ್ಡ್ ಕೊಡ್ತಾರೆ. ಫೈನಲಿ ವಾರ್ನಿಂಗ್ ಕೊಟ್ಟು 24 hours ಜೈಲ್. ಅದಾದಮೇಲೆ ಡೈರೆಕ್ಟ್ ನಾಮಿನೇಷನ್ ಮಾಡ್ತಾರೆ. ಡೈರೆಕ್ಟ್ ನಾಮಿನೇಷನ್ ಮಾಡಿದ್ರೇನು ಏನು ಮಾಡಿದ್ರೇನು ಉಳಿಸ್ಕೊತಾರೆ. ಅವ್ರಿಗೆ ಬೇಕಾಗಿರೋರು ಉಳಿಸ್ಕೊತಾರೆ. ಎಷ್ಟು ಮಾಡಿದ್ರೆ ಅದು ದೊಡ್ಡ ಪನಿಷ್ಮೆಂಟ್ ಅಂತ ಇವ್ರು ಹೇಳ್ತಾರೆ. ಬಟ್ ಇಲ್ಲಿ ಎಷ್ಟೇ ಗ್ರಜ್ಜಿದ್ರು ಕಾವ್ಯ, ಗಿಲ್ಲಿ, ರಕ್ಷಿತಾ ಇವ್ರ ಮೇಲೆ ಅವ್ರು ಎಷ್ಟೇ ಫೈಟ್ ಮಾಡಿದ್ರು ಕೂಡ ಹಾನೆಸ್ಟಾಗಿ ಒಪ್ಕೊತಾರೆ ಗುರು. ವಾರ್ನಿಂಗ್ ಕೊಟ್ಟು ಇರಬೇಕು ಅಂತಂದ್ಬಿಟ್ಟು ಟೂ ಗುಡ್ ಅಂತ ಅನ್ನಿಸ್ತು. ಇನ್ನೊಂದು ಕಡೆ ಮಾಳು ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ಪ್ರೊಫೆಸರ ಆಚೆ ಕಳಿಸ್ಬೇಕು. ಮಾಳು ಮಾತಾಡಿದ್ದು ಕರೆಕ್ಟಾಗಿತ್ತು ಗುರು. ಹಂಗೆ ಇರಬೇಕಾಗಿತ್ತು. ಎಲ್ಲರೂ ರೆಡ್ ಕೊಟ್ಬಿಡ್ಬೇಕಾಗಿತ್ತು. ಅವಾಗ ಬಿಗ್ ಬಾಸ್ ಯಾವ ರೀತಿ ಡಿಸಿಷನ್ ತಗೊಳ್ಳೋರೋ, ಸುದೀಪ್ ಅಣ್ಣ ಯಾವ ರೀತಿ ಡಿಸಿಷನ್ ತಗೊಳ್ಳೋರೋ ಗೊತ್ತಾಗೋದು. ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ. ಅದೆಲ್ಲ ಆದಮೇಲೆ ನೆಕ್ಸ್ಟು ಕೊನೆಯದಾಗಿ ಆ ಗಿಲ್ಲಿಗೆ ಕ್ಲಾಸ್ ಆಗುತ್ತೆ. ಗಿಲ್ಲಿಗೆ ಹೆಣ್ಮಕ್ಳು ಬಟ್ಟೆ ಮುಟ್ಟಬಾರ್ದು, ಹಂಗೆ ಹಿಂಗೆ ಆ ಪಕ್ಕದ ಮನೆಯವರು ಅಕ್ಕ ತಂಗಿ ಅದು ಇದು ಅಂತ ಸ್ವಲ್ಪ ಡ್ರಾಮಾ ಮಾಡಿ ಅನ್ನೆಸೆಸರಿ ಗಿಲ್ಲಿಗೆ ಕ್ಲಾಸ್ ಮಾಡಿದ್ರು. ಗಿಲ್ಲಿಗೆ ಬೇಕಾಗಿತ್ತು ಗುರು. ಗಿಲ್ಲಿಗೆ ಇನ್ನೂ ಒಂದು ಇನ್ಪುಟ್ ಕೊಡ್ತಾರೆ. ಕಾಮಿಡಿ ಅತಿರೇಕಕ್ಕೆ ಹೋಗಬಾರ್ದು, ಟ್ರಿಗರ್ ಮಾಡೋ ಥರ ಇರಬಾರ್ದು ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಗಿಲ್ಲಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಒಂಥರ ಹೋದ್ರೆ ಮುಂದೆ ಸಕಲಾಗಿರುತ್ತೆ. ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಗಿಲ್ಲಿ ಚೇಂಜ್ ಮಾಡ್ಕೋಬೇಕು. ರಿಷಾ ಅಳು ಮುಖ ಇಟ್ಕೊಂಡು ಬರೀ ಡ್ರಾಮಾ ಸಿಂಪತಿ ಸ್ಟಾರ್ಟಿಂಗಲ್ಲೇ ಅಂತ ಹೇಳ್ತಾ ಇದ್ಲು. ಎಲ್ಲ ಸಿಂಪತಿ ಗುರು, ಸಿಂಪತಿಗೋಸ್ಕರ ಮಾಡಿದ್ಲು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ರಿಷನ್ ವಿಚಾರದಲ್ಲಿ. ಕೊನೆಯದಾಗಿ ಎಲಿಮಿನೇಷನ್ ಅಂತ ಬಂದಾಗ ಬಾಟಮ್ 2ನಲ್ಲಿ ಕಾಕ್ರೋಚ್ ಸುದಿ ಮತ್ತು ಚಂದ್ರಪ್ರಭಾ ಇಬ್ಬರು ಇರ್ತಾರೆ. ಯಾರು ಹೋಗ್ತೀರಾ ಅಂದರೆ ಹೋಗೋದಕ್ಕೆ ಅಣ್ಣ ರೆಡಿಯಾಗಿದ್ದಾನೆ. ಅದರಲ್ಲೂ ಕಾಕ್ರೋಚ್ ಸುದಿ ಡಾಲರ್ ಇತ್ತು, ಯೂಸ್ ಮಾಡಿಕೊಂಡ್ರು, ಸೇವ್ ಆದರು. ಚಂದ್ರಪ್ರಭಾ ಎಲಿಮಿನೇಟ್ ಆಗಿ ಆಚೆ ಬಂದರು. ಸಾಕಾದಾಗ ಹುರ್ಕೊಬಿಟ್ಟಿದ್ದಾರೆ ಗುರು. ಧನುಷ್ ಮೇಲೆ ಹುರ್ಕೊಂಡಿರೋದಷ್ಟೇ, ಇನ್ನೇನು ಇಲ್ಲ. ಮೆಂಟಲಿ ಸ್ವಲ್ಪ ವೀಕ್ ಆಗಿದ್ದಾರೆ. ಬಂದರು ಆಚೆ. ಏನು 5 ನಿಮಿಷ ಟೈಮ್ ಇದೆ ಅಂದರೆ ಯಾರ ಹತ್ರ ಮಾತಾಡೋಕ್ಕೂ ರೆಡಿ ಇಲ್ಲ. ಓಡ್ತಾ ಇದ್ದಾನೆ ಮನುಷ್ಯ ಆಚೆ ಕಡೆ ಬಂದು ಏನಾಯ್ತು ಅಂದರೆ ಸುದೀಪ್ ಅಣ್ಣ ಕೇಳಿದ್ರು ಕೂಡ ಮಾತಾಡೋಂಗಿಲ್ಲ. ವಿ ಟಿ ಮಾತ್ರ ಪರವಾಗಿಲ್ಲ ಅವರು, ಚೆನ್ನಾಗಿತ್ತು. ಚಂದ್ರಣ್ಣ ವಿ ಟಿ ಚೆನ್ನಾಗಿ ಕಟ್ ಮಾಡಿದ್ದ ಎಡಿಟರು. ಓವರಾಲಾಗಿ ನೋಡಿದಾಗ ನೆನ್ನೆ ಒಂಥರ ಏನೂ ಇಲ್ಲ ಅವರು 50-50 ಎಪಿಸೋಡ್ ಥರ ಇತ್ತು. ಸಂಡೇ ಫಂಡೇ ಅಲ್ಲ ಅಂತಂದಿದ್ರು. ಬಟ್ ಸಂಡೇ ಒಂಥರ ಫಂಡೇಗಿಂತೂ ಆ ಕಡೆನೇ ಇತ್ತು ಅಂತ ಹೇಳ್ತಾ, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.